ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣ. ಸೈಫ್ ಅಲಿ ಖಾನ್ ಪತ್ನಿ ಕರೀನಾ ಕಪೂರ್ ಖಾನ್ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಕುಟುಂಬಕ್ಕೆ ನಂಬಲಾಗದಷ್ಟು ಸವಾಲಿನ ದಿನ ಅಂತ ಹೇಳಿಕೊಂಡಿದ್ದಾರೆ. ನಾವು ಈ ಕಷ್ಟದ ಸಮಯವನ್ನ ನಿಭಾಯಿಸಬೇಕಿದೆ, ಯಾರೂ ಊಹಾಪೋಹ ಹರಡಬಾರದು ಅಂತ ವಿನಂತಿಸ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದು ನಮ್ಮ ಕುಟುಂಬಕ್ಕೆ ನಂಬಲಾಗದಷ್ಟು ಸವಾಲಿನ ದಿನ ಆಗಿದೆ. ನಾವು ಈ ಕಷ್ಟದ ಸಮಯವನ್ನ ನಿಭಾಯಿಸಬೇಕಿದೆ, ಜೊತೆಗೆ ಯಾರು ಊಹಾಪೋಹವನ್ನ ಹರಡಬಾರದು ಅಂತ ವಿನಂತಿಸುತ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ಕಾಳಜಿ ಮತ್ತು ಬೆಂಬಲವನ್ನ ಪ್ರಶಂಸಿಸುತ್ತೇವೆ. ನಿರಂತರ ಕವರೇಜ್ನಿಂದ ಭದ್ರತೆಗೆ ತೊಂದರೆ ಆಗುವ ಸಾಧ್ಯತೆಯೂ ಇದೆ. ನಿನ್ನೆ ನಡೆದಂಥ ಘಟನೆಯಿಂದ ಕುಟುಂಬ ಸುಧಾರಿಸಿಕೊಳ್ಬೇಕಾಗಿದೆ. ನಮಗೆ ಸಮಯದ ಅಗತ್ಯ ಇದೆ ಅಂತ ಕರೀನಾ ಕಪೂರ್ ಪೋಸ್ಟ್ ಮಾಡಿದ್ದಾರೆ. ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಅಂತ ವಿಷಯ ಗೊತ್ತಾಗ್ತಾ ಇದ್ದ ಹಾಗೇನೆ ಸಹಜವಾಗಿ ಅವರ ಅಭಿಮಾನಿಗಳಿಗೆ ಆತಂಕ ಆಗಿತ್ತು. ಯಾಕೆ ಹೀಗಾಯಿತು, ಏನು ಎತ್ತ ಅನ್ನೋದು ಒಂದು ಸುದೀರ್ಘವಾದಂಥ ಪೋಸ್ಟನ್ನು ಕರೀನಾ ಮಾಡಿದ್ದಾರೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದೊಂದು ಕಷ್ಟದ ಸಮಯ, ಈ ಸಮಯವನ್ನು ನಾವು ಎದುರಿಸಬೇಕಾಗಿದೆ ಮತ್ತು ಇದರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಸಮಯ ಕೂಡ ಬೇಕಾಗತ್ತೆ. ಸೊ ಇಲ್ಲ ಸಲ್ಲದ ವದಂತಿಗಳನ್ನು ಹರಡೋದು ಬೇಡ, ಭದ್ರತೆಯ ವ್ಯವಸ್ಥೆಯಲ್ಲೂ ಕೂಡ ನಮಗೆ ಸಮಸ್ಯೆ ಆಗತ್ತೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಈಗಾಗಲೇ ತನಿಖೆಯನ್ನು ನಡೆಸಲಾಗ್ತಾ ಇದೆ. 4 ಜನರನ್ನ ವಶಕ್ಕೂ ಕೂಡ ಪಡ್ಕೊಳ್ಳಲಾಗಿದೆ. ಇದರ ಬೆನ್ನಲ್ಲೇ ಸೈಫ್ ಅಲಿ ಖಾನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಎಲ್ಲ ಆ್ಯಂಗಲಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಊಹಾಪೋಹ ಕೂಡ ಇದೆ. ಹಾಗಿರ್ಬೋದಾ, ಹೀಗಿರ್ಬೋದಾ, ಆ ಕಾರಣಕ್ಕಿರ್ಬೋದಾ, ಈ ಕಾರಣಕ್ಕಿರಬಹುದಾ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಯಾವುದೇ ಊಹಾಪೋಹ ಬೇಡ ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದನ್ನು ನಾವು ನಂಬಕ್ಕೂ ಕೂಡ ಆಗ್ತಾ ಇಲ್ಲ. ಅಂಥದ್ದೊಂದು ಕಷ್ಟದ ಸಂದರ್ಭ ಇದು ಅಂತ ಕೂಡ ಹೇಳ್ಕೊಂಡಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಊಹಾಪೋಹ ಹಬ್ಬಿಸೋದು ಬೇಡ ಮತ್ತು ಭದ್ರತೆಯ ವ್ಯವಸ್ಥೆಯಿಂದಲೂ ಕೂಡ ಎಲ್ಲವನ್ನೂ ನೋಡ್ಕೊಳ್ಬೇಕಾಗುತ್ತೆ ಅಂತ ಇಲ್ಲಿ ಕರೀನಾ ಕಪೂರ್ ಒಂದು ಪೋಸ್ಟನ್ನು ಮಾಡಿರುವಂಥದ್ದು. ನೋಡಿ, ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಆಗಿದೆ ಅಂತ ಅಂದಾಗ ಕಳ್ಳತನಕ್ಕೆ ಅಂತ ಬಂದಿದ್ದಂಥ ಕಳ್ಳ ಸೈಫ್ ಅಲಿ ಖಾನ್ರನ್ನು ನೋಡ್ತಾ ಇದ್ದ ಹಾಗೇನೆ ಮಾತಿನ ಚಕಮಕಿ ಆಗಿದೆ. ಅದಾದಮೇಲೆ ಚಾಕು ಇರಿಯಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಹೋಗ್ತಾ 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 1 ಕೋಟಿ ಡಿಮ್ಯಾಂಡ್ ಮಾಡಿದ್ದ, 1 ಕೋಟಿ ಕೊಟ್ಟಿಲ್ಲ ಅಂತ ಚಾಕು ಇರಿಯಲಾಯಿತು ಅಂತ ಹೇಳಲಾಯಿತು. ಮನೆ ಕೆಲಸದ ಜೊತೆ ವಾಗ್ವಾದ ಮಾಡ್ತಾ ಇದ್ದ, ಮನೆ ಕೆಲಸದ ಆಕೆಯ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಮಧ್ಯಪ್ರವೇಶ ಮಾಡಿದ್ರು, ಆಗ ಚಾಕು ಇರಿಯಲಾಯಿತು ಅಂತ ಹೇಳಲಾಯಿತು. ಮನೆ ಕೆಲಸದವರು ಸಹಾಯ ಪಡೆದ ಯಾರೋ ಒಳಗಡೆ ಬಂದಿದ್ದ, ಅಂದರೆ ಇದು ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂಥದ್ದು, ಉದ್ದೇಶಪೂರ್ವಕವಾಗಿ ಚಾಕು ಇರಿತ ಮಾಡಿರುವಂಥದ್ದು ಅಂತ ಕೂಡ ಹೇಳಲಾಯಿತು. ಜೊತೆಗೆ ಸಲ್ಮಾನ್ ಖಾನನ್ನು ಟಾರ್ಗೆಟ್ ಮಾಡಿದಂಥ ಗುಂಪೆ ಸೈಫ್ ಅಲಿ ಖಾನನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಮಾಡೋದ್ರ ಮುಖಾಂತರವಾಗಿ ಸಲ್ಮಾನ್ ಖಾನ್ಗೂ ಕೂಡ ಇದೊಂದು ಎಚ್ಚರಿಕೆಯ ಸಂದೇಶ ಅಂತ ಕೂಡ ಹೇಳಲಾಯಿತು. ಹೀಗೆ ನಾನಾ ರೀತಿಯಾದಂಥ ಪ್ರಶ್ನೆಗಳು ಹಾಗೆ ಅನುಮಾನ ಆ್ಯಂಗಲ್ಗಳು ಪಟ್ಕೊಳ್ತಾ ಇದೆ. ಈ ಕಾರಣಕ್ಕಾಗಿಯೇ ಕರೀನಾ ಊಹಾಪೋಹಗಳನ್ನು ಹಬ್ಬಿಸೋದು ಬೇಡ ಅಂತ ಕೇಳ್ಕೊಂಡಿದ್ದಾರೆ. ಈಗ ತನಿಖೆಯು ಕೂಡ ಈ ಎಲ್ಲ ಆಯಾಮದಲ್ಲಿ ನಡೀತಾ ಇರೋದ್ರಿಂದ ತನಿಖೆಯ ನಂತರ ಯಾವ ಕಾರಣಕ್ಕೆ ಈ ಥರ ಮಾಡಲಾಗಿದೆ, ಯಾರು ಮಾಡಿರೋದು, ಉದ್ದೇಶಪೂರ್ವಕವಾಗಿ ಮಾಡಿಸಿರೋದಾ, ಯಾರ್ದಾದ್ರೂ ಒತ್ತಡ ಇತ್ತಾ, ಟಾರ್ಗೆಟ್ ಮಾಡಿದ್ರಾ, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಸದ್ಯಕ್ಕೆ ಚಾಕು ಇರಿದಂಥ ದುಷ್ಕರ್ಮಿಯ ವಿಡಿಯೋಸ್ ಕೂಡ ಲಭ್ಯವಾಗ್ತಾ ಇದೆ. ಸೊ ಅದರ ಆಧಾರದ ಮೇಲೆ ಈಗ ತನಿಖೆಯನ್ನು ಚುರುಕುಪಡಿಸಲಾಗಿದೆ. ನಿನ್ನೆ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆಯೇ ಅವರ ಕುಟುಂಬಸ್ಥರು, ಅವರ ಆಪ್ತರು, ಅವರ ಬಂಧು ಮಿತ್ರರು ಎಲ್ಲರೂ ಕೂಡ ಒಂದು ಆಘಾತಕ್ಕೊಳಗಾಗ್ತಾರೆ. ಹಾಗೆಯೇ ಹಾಸ್ಪಿಟಲ್ಗೂ ಕೂಡ ಬರ್ತಾರೆ. ಆರೋಗ್ಯ ಯಾವ ರೀತಿ ಆಗಿದೆ, ಏನು ಎತ್ತ ಎಲ್ಲವನ್ನು ಕೂಡ ವಿಚಾರಿಸ್ತಾರೆ.